यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ನಾನು ವಿಜಯಪುರ ಮಹಾನಗರ ಪಾಲಿಕೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದಂಥ ಶಬ್ಬೀರ್ ಜಾಗೇದಾರ್ ಅಂತ ನಾನು ಇಂದು ಕರೆದಿರುವ ಪತ್ರಿಕಾಗೋಷ್ಠಿಯ ನನ್ನ ಉದ್ದೇಶ ಏನಂದರೆ, 2-3 ದಿನಗಳ ಹಿಂದೆ ನಮ್ಮ ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮಹಿಳಾ ಘಟಕದ ಅಧ್ಯಕ್ಷೆಯಾದಂಥ ಶ್ರೀಮತಿ ರಮೀಜಾ ನದಾಫ್ರವರ ಒಂದು ಆಡಿಯೋ ಪ್ರಕರಣ ಬೆಳಕಿಗೆ ಬಂದಿದ್ದು ಆ ಘಟನೆ ತುಂಬ ದುರಾದೃಷ್ಟಕರವಾಗಿದೆ. ಇಂಥ ಘಟನೆಗಳು ಎಂದಿಗೂ ನಡೆಯಬಾರದು. ನಾನು ಕರೆದಿರುವಂಥ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂದರೆ, ಇದರಲ್ಲಿ ರಮೀಜಾ ನದಾಫ್ರವರು ಒಂದು ಅಲ್ಪಸಂಖ್ಯಾತ ಹೆಣ್ಣುಮಗಳು, ಅವ್ರ ಜೊತೆ ಮಾತನಾಡಿದವರು ಫಯಾಜ್ ಅಂಥೇಳಿ ಅವ್ರು ಯಾರೋ. ಆ ಆಡಿಯೋ ಸತ್ತಿದೆಯೋ ಸುಳ್ಳಿದೆಯೋ ಅನ್ನೋದು ಅದು ತನಿಖೆ ಮುಖಾಂತರ ಅದು ಸರ್ಕಾರ ಅದಕ್ಕೆ ಸೂಕ್ತವಾದ ತನಿಖೆ ಮಾಡಿ ಅದು ಸತ್ಯ ಅಥವಾ ಸುಳ್ಳು ಅನ್ನೋದನ್ನು ಬಯಲಿಗೆಳೆಯಬೇಕೆಂದು ನಾನು ಆಗ್ರಹಿಸ್ತೇನೆ. ಫಸ್ಟಿಗೆ ಇದರಲ್ಲಿ ಇಬ್ಬರು ಮಾತನಾಡಿದವರು ಅಲ್ಪಸಂಖ್ಯಾತರಾಗಿರೋದ್ರಿಂದ ಎಲ್ಲಿ ಇಡೀ ಸಮಾಜ ನಮ್ಮದು ಏನು ಅಲ್ಪಸಂಖ್ಯಾತ ಸಮಾಜ ಇದೆ, ಮುಸ್ಲಿಂ ಸಮಾಜ, ಅದರಲ್ಲಿ ಇಂತಹ ಮಾಟ ಮಂತ್ರಗಳಿಗೆ ನಮ್ಮ ಇಸ್ಲಾಂ ಧರ್ಮದಲ್ಲಿ ಎಲ್ಲಿಯೂ ಕೂಡ ಒಂದು ಎಳ್ಳಷ್ಟು ಕೂಡ ಜಾಗ ಇಲ್ಲ. ಇದರಲ್ಲಿ ಪವಿತ್ರ ಅಲ್ಲಾಹನು ಕೂಡ ಇಂತಹ ದುಷ್ಟ ಕೆಲಸಗಳಿಗೆ ಇಡೀ ನಮ್ಮ ಕುರಾನ್ನಲ್ಲಿಯೂ ಕೂಡ ಇದಕ್ಕೆ ಎಲ್ಲಿ ಅವಕಾಶ ಇಲ್ಲ. ಇಂತಹ ಪಾಪದ ಕೆಲಸ ಯಾರಾದರೂ ಮಾಡಿದರೆ ಅವರಿಗೆ ಇಲ್ಲಿ ಆದರೂ ಬಿಡಿ, ಮೇಲೇನೂ ಅವರಿಗೆ ಸ್ವರ್ಗ ಸಿಗುವುದು ಕಷ್ಟ. ಇದು ಕುರಾನ್ನಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಈ ಮಾತು ಮಾಟ ಮಂತ್ರಕ್ಕೆ ಇಸ್ಲಾಂ ಧರ್ಮದಲ್ಲಿಯೇ ಇದಕ್ಕೆ ಅವಕಾಶ ಇಲ್ಲ. ಇದೆಲ್ಲ ಗೊತ್ತಿದ್ದು ಒಂದು ವೇಳೆ ರಮೀಜಾ ನದಾಫ್ರವರು ಏನಾದರೂ ಇಂಥ ಕೆಲಸ ಮಾಡಿದರೆ ಅವರಿಗೆ ದೇವರು ಎಂದೂ ಕ್ಷಮಿಸೋದಿಲ್ಲ. ಇದರಲ್ಲಿ ಅವರು ಮಾಡದೇ ಇದ್ರೆ ಯಾರಾದರೂ ಅದಕ್ಕೆ ದುರಾದೃಷ್ಟಕರ ಯೋಚನೆಯನ್ನು ಇಟ್ಕೊಂಡು ಮಾಡಿದ್ರೆ ದೇವರು ಅವರನ್ನು ಕೂಡ ಬಿಡೋದಿಲ್ಲ ಅನ್ನುವ ನಂಬಿಕೆ ನಂದು. ಇದರಲ್ಲಿ ನಮ್ಮ ಆ ಆಡಿಯೋದಲ್ಲಿ ನಾನು ಕೇಳ್ಪಟ್ಟೆ, ಅದು ಸತ್ಯದೋ ಸುಳ್ಳೋದೋ ಗೊತ್ತಿಲ್ಲ. ಅದನ್ನು ನಾವು ಇಂದು ಆ ರಮೀಜಾ ನದಾಫ್ರವರು ಏನು ಹಂಗೆ ಮಾಡಿದ್ದಾರೋ ಬಿಟ್ಟಿದ್ದಾರೋ ಅವ್ರ ಮೇಲೆ ಬಿಡೋಣ, ದೇವರ ಮೇಲೆ ಬಿಡೋಣ. ಇಲ್ಲ, ಅವರಿಗೆ ಇದು ಸತ್ಯಾಂಶ ಹೊರಬರಬೇಕಾದ್ರೆ ಅವರೇ ಸ್ವತಃ ಇದು ಪೊಲೀಸ್ ತನಿಖೆಗೆ ಒಳಪಡಿಸಿ ಇದು ಸತ್ಯ ಇಲ್ಲ ಅನ್ನೋದನ್ನು ಅವರು ಸಾಬೀತುಪಡಿಸಲಿ. ಇದು ಯಾಕೆ ಹೇಳ್ತಾ ಇದ್ದೀನಂದ್ರೆ, ಇದರಿಂದ ಇಡೀ ನಮ್ಮ ಅಲ್ಪಸಂಖ್ಯಾತ ಸಮಾಜ ನಮಗೆ ನೋವಾಗಿದೆ ಇದರಿಂದ. ಯಾಕಂದ್ರೆ ಎಲ್ಲರೂ ನಮಗೆ ಒಂದೇ ದೃಷ್ಟಿಯಿಂದ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನಪ್ಪ, ಅಲ್ಪಸಂಖ್ಯಾತರಿಗೆ ನಾವು ನಂಬಿ ಎಲ್ಲ ಅಧಿಕಾರ ಕೊಟ್ಟಾಗಲೂ ಕೂಡ ಇವ್ರು ಹಿಂಗೂ ಮಾಡಬಹುದಾ ಅಂತ ಹೇಳಿ ಕೊಟ್ಟವರಿಗೆ ಇದು ತ್ರಾಸ ಆಗುದೇ. ಅದರಲ್ಲಿ ನಾವು ಕೇಳಿದೀವಿ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಘನ ಸರ್ಕಾರದ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರಂತ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬ್ರ ಬಗ್ಗೆ ಹಾಗೂ ಅವರ ಕುಟುಂಬಸ್ಥರ ಬಗ್ಗೆ ಮತ್ತು ನಮ್ಮ ಹಿಂದಿನ ಮಾಜಿ ಜಿಲ್ಲಾ ಅಧ್ಯಕ್ಷ ಆದಂಥ ವಿದ್ಯಾರಾಣಿ ತುಂಗಳ ಮೇಡಮ್ ರವರ ಬಗ್ಗೆ ಮಾತನಾಡಿದ್ದು ನಮಗೂ ಅದರಲ್ಲಿ ಕೇಳಿಬಂತು. ಇಂತಹ ಮಾಟ ಮಂತ್ರಗಳು ಏನಾದರೂ ಮಾಡಲಿಕ್ಕೆ ನಿಮ್ಮಲ್ಲಿ ಶಕ್ತಿ ಇದ್ರೆ ನಮ್ಮ ನಗರ ಶಾಸಕ ಭಾಳ ಮಾತಾಡ್ತಾರ ಅವರು ನಮ್ಮ ಅಲ್ಪಸಂಖ್ಯಾತರ ಬಗ್ಗೆ. ಅವರು ಬಾಯಿ ಬಂದ್ ಮಾಡಿಸ್ರಿ. ನಿಮ್ಗೆ ಶಕ್ತಿ ಇದ್ರೆ ಮಾಟ ಮಂತ್ರ ಮಾಡಿ ಯಾರ ರಾಜಕಾರಣಿ ಒಳಗೆ ಮುಂದೆ ಬರ್ತಿದ್ರ ಭಾಳ ಜನ ಮುಂದೆ ಹೋಗ್ತಿದ್ರು.
ಇದು ಏನೂ ಅವಶ್ಯಕತೆ ಇರಲಿಲ್ಲ. ಒಂದು ವೇಳೆ ಅವ್ರು ಮಾಡಿದ್ರೆ ಹೇಳಕತ್ತೀನಿ ನಾನು ರಮೀಜಾನ್ ನದಾಪ್ರವ್ರಿಗೆ, ಮಾಡಿಲ್ಲ ಅಂದರೆ ದೇವರು ಇದ್ದೇ ಇದ್ದಾನೆ. ಅಲ್ಲಾನು ಈ ಕೆಲಸಗಳಿಗೆ ಎಂದೂ ಅವರಿಗೆ ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಯಾರಿಗೂ ಮಾಪಿಲ್ಲ ನಮ್ಮ ಕಡೆ. ಯಾಕಂದ್ರೆ ಇಸ್ಲಾಂ ಧರ್ಮ ಇದು ಒಪ್ಪೋದಿಲ್ಲ. ಮಾಟ ಮಂತ್ರಿಗಳಿಗೆ ನಮ್ಮಲ್ಲಿ ಅವಕಾಶನೇ ಇಲ್ಲ, ಒಟ್ಟೆ ಟೋಟಲಿ ಇಲ್ಲ. ಅದು ಹರಾಮ್ ಐತಿ. ಇಷ್ಟೆಲ್ಲ ಈಗ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬ್ರ ಬಗ್ಗೆ ಮಾತನಾಡಿದ್ದಾರೆ ಅವರು. ಅದರಲ್ಲಿ ಇದೆ ಆ ಆಡಿಯೋದಲ್ಲಿ, ನಮಗೆ ಸಾಹೇಬರು ಹಂಗೆ ಮಾಡಿ ಈಗ ಮಾತಾಡ್ಲಾಕತ್ತಾರೆ, ಹೆಚ್ಚಿಗೆ ಏನು ಹೇಳಿಲ್ಲ ಅವರು, ಈಗ ನಮಗೆ ರೆಸ್ಪಾನ್ಸ್ ಕೊಡ್ಲಾಕತ್ತಾರ, ಹಂಗೇನಿಲ್ಲ. ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಅವರು ಜನನಾಯಕರು, ವಂಶ ಪಾರಂಪರ್ಯವಾಗಿ ಅವರು ರಾಜಕೀಯಕ್ಕೆ ಬಂದಂಥವ್ರು. ಅವ್ರ ತಂದೆಯವ್ರ ಕಾಲದಿಂದ ಅವ್ರ ಮನೆತನಕ್ಕೆ ರಾಜಕೀಯ ಇದೆ, ಅವ್ರ ದೈವ ಬಲ ಇದೆ ಅವರಿಗೆ, ಮತ್ತು ಜನಶಕ್ತಿ ಇದೆ ಅವರಿಗೆ. ಜನ ಅವರನ್ನು ಆರಿಸಿ ತರ್ತಾ ಇದ್ದಾರೆ. ಹಿಂಗಾಗಿ ಅಲ್ಲಿ ಯಾರು ಬೇಕಾದವ್ರು ಹೋಗ್ಲಿ, ಪ್ರತಿಯೊಬ್ಬರಿಗೆ ಬಂದವ್ರಿಗೆ, ಯಾರು ಅವ್ರ ಮನೆಗೆ ಹೋದವ್ರಿಗೆ ಗೊತ್ತೈತಿ. ಯಾರೇ ಅಲ್ಲಿ ಹೋಗ್ಲಿ, ಬಂದು ಕುಂತವ್ರಿಗೆ ಮೊದಲು ಚಾ, ಊಟ, ನಾಷ್ಟ ಕೇಳೋದು, ಎಲ್ಲರಿಗೂ ಬಂದಂಥವ್ರಿಗೆ ಸಹಾಯ ಮಾಡದೆ ಯಾರಿಗೂ ಅವ್ರಿಗೆ ಹೊಳ್ಳಿ ಕಳ್ಸಂಗಿಲ್ಲ ಅವರು. ನೀವು ಮಾಟ ಮಂತ್ರ ಮಾಡಿದ್ರೇ ನಿಮಗೆ ಕೆಲಸ ಮಾಡಿಕೊಡ್ತಾರಂತೇಳಿ ಭಾವಿಸಿದ್ರೆ ಅದು ದೊಡ್ಡ ತಪ್ಪು ನಿಮ್ದು. ಅವ್ರ ಗುಣನೇ ನೀವು ನೋಡಿಲ್ಲ. ಹಂಗೆ ಇದ್ರ ಮಾಟ ಮಂತ್ರ ಮಾಡಿ ನಾ ಅವ್ರಿಗೆ ಏನಾರು ವಶಕ್ಕೆ ಪಡ್ಕೋತೀನಿ, ಹಂಗೇನಾರು ಮಾಡ್ಬೋದು ಅಂತೇಳಿ ನೀವು ಭಾವಿಸ್ಕೊಂಡಿದ್ರ, ಅಂಥದ್ದು ಏನಾರು ನೀವು ಮಾಡಿದ್ರಂತೇಳೇನೆ ಇವತ್ತು ಆ ಪಾಪ ನಿಮ್ಮ ಪಾಪನೇ ನಿಮ್ಮ ಮುಂದೆ ಬಂತದು. ಮಾಡಿದ್ರ ನಾನು ಮಾಡ್ಯಾರಂತೇಳಿ ಹೇಳ್ತಾ ಇಲ್ಲ, ಇಲ್ಲಿ ಮಾಡಿದ್ರ ಆ ಪಾಪ ನಿಮ್ಗೆ ಅದು ಆ ಮಾಟ ಮಂತ್ರ ತಿರುಮಂತ್ರ ಆಗ್ಯದ ನಿಮಗದು. ಅದಕ್ಕೆ ಆ ಮಹಾತಾಯಿ ನಮ್ಮ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರ ಧರ್ಮಪತ್ನಿಯವರಾದಂಥ ಆಶಾತಾಯಿಯವ್ರ ಬಗ್ಗೆನೂ ಅಲ್ಲಿ ಅದರೊಳಗೆ ಮಾತಾಡಿದ್ದಾರೆ. ಆ ಮಹಾತಾಯಿ ಇಷ್ಟು ಒಳ್ಳೆಯವ್ರು ಅದಾರ. ಇಲ್ಲಿಂದ ನಾವು ಯಾವಾಗಲೇ ಒಮ್ಮೆ ಬೆಂಗಳೂರಿಗೆ ಹೋದಾಗ ಅವ್ರ ಮನೆಗೆ ಹೋದೆವಂದ್ರೆ ಸಾಹೇಬ್ರು ಇನ್ನೂ ಬಂದಿರಂಗಿಲ್ಲ ಹೊರಗೆ. ಫಸ್ಟ್ ಮೇಡಮ್ ಹೊರಗೆ ಬಂದು ಪ್ರತಿಯೊಬ್ಬರಿಗೆ ಮಾತಾಡ್ತಾರ. ಸಣ್ಣ ಹುಡುಗಿರ್ಲಿ, ಹಿರಿಯವ ಇರಲಿ, ವಯಸ್ಕಾದವ್ ಇದ್ರಿ, ಹರಿಯದವ್ ಇರಲಿ, ಹೆಣ್ಮಕ್ಳಿರ್ಲಿ, ಎಲ್ಲರಿಗೆ ಪ್ರತಿಯೊಬ್ಬರಿಗೆ ಪ್ರತ್ಯೇಕವಾಗಿ ನಮಸ್ಕಾರ ಮಾಡಿ, ಯಾಕ್ರಿ ಆರಾಮದೀರಿ, ಚೆನ್ನಾಗಿದ್ದೀರಿ, ಮನ್ಯಾಗೆಲ್ಲ ಹೆಂಗದಾರ, ಬಂದಿರಿ, ಬರ್ರಿ, ನಾಷ್ಟ ಮಾಡ್ರಿ, ಕೂಡ್ರಿ, ಸಾಹೇಬ್ರು ಬರ್ತಾರ. ಇಷ್ಟು ಒಳ್ಳೆ ಹೆಣ್ಮಗಳವ್ರು, ಆದರ್ಶ ಹೆಣ್ಮಗಳದಾರ ಅವರು. ನಾವು ನೋಡೀವಿ ಆ ತಾಯಿಗೆ. ಅಂಥ ತಾಯಿಗೆ ನೀವು ಅಲ್ಲಿ ಹೆಸರು ತಗೊಂಡಿರಿ, ಮತ್ತು ಅವ್ರ ಕುಟುಂಬಸ್ಥರ ಬಗ್ಗೆ ಹೇಳಿರಿ. ಇದು ಏನು ನಿಮಗೆ ಶೋಭೆ ತರ್ತದ? ಇದು ಹೇಳಿದ್ರೆ ಇದರಿಂದ ನಿಮ್ಗೆ ಏನು ಸಾಧನೆ ಆಯಿತು? ನೀವು ಮಾಡೋದು ಬಿಟ್ಟು ಇಡೀ ನಮ್ಮ ಮುಸ್ಲಿಂ ಸಮಾಜಕ್ಕೆ ನೀವು ಒಂದು ಸಂಶಯ ದೃಷ್ಟಿಯಿಂದ ನೋಡುವಂಥ ಕೆಲಸ ನೀವು ಮಾಡಿಬಿಟ್ರಿ ಇದ್ರಾಗ. ಅದಕ್ಕೆ ನಾನು ನಿಮ್ಮ ಪತ್ರಿಕಾಗೋಷ್ಠಿ ಮುಖಾಂತರ ಇಡೀ ನಮ್ಮ ಮುಸ್ಲಿಂ ಸಮಾಜದ ವತಿಯಿಂದ ಇದನ್ನು ನಾನು ಬಲವಾಗಿ ಖಂಡಿಸುತ್ತೇನೆ, ನಿಂದಿಸುತ್ತೇನೆ. ಇದಕ್ಕೆ ನಾವು ಎಂದೂ ಇದಕ್ಕೆ ಸಪೋರ್ಟ್ ಮಾಡಲ್ಲ. ಇಂಥವ್ರಿಗೆ ಒಂದು ವೇಳೆ ಇದು ಮಾಡಿದ್ರೆ ದೇವರಂತೂ ನೋಡೇ ನೋಡ್ತಾನೆ. ಇವರಿಗೆ ಯಾವತ್ತೂ ಕ್ಷಮೆ ಇವ್ರಿಗೆ ಕೊಡಬಾರ್ದು. ಇಂಥವ್ರಿಗೆ ನಮ್ಮ ಪಕ್ಷದೊಳಗೆ ಇಟ್ಕೋಬಾರ್ದು. ಅವ್ರು ಈಗಾಗಲೇ ಅವರು ಮಾಡಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಅವರು ರಾಜೀನಾಮೆನೂ ಕೊಟ್ಟಿದ್ದಾರೆ. ಅವ್ರ ರಾಜೀನಾಮೆಗೂ ನಾವು ಸ್ವಾಗತ ಮಾಡ್ತೀನಿ ನಾನು. ಆ ಮಾಜಿ ಜಿಲ್ಲಾ ಮಹಿಳಾ ಅಧ್ಯಕ್ಷರು ಏನು ವಿದ್ಯಾರಾಣಿ ತುಂಗಳ್ರವ್ರು ಇದ್ರು, ಅವರು 3 ವರ್ಷ ಚೆನ್ನಾಗಿ ಕೆಲಸ ಮಾಡಿದ್ರು. ಅವ್ರು ಆದ್ಮೇಲೆ ನಿಮಗೆ ಸಾಹೇಬರು ಗುರುತಿಸಿ ಅಲ್ಪಸಂಖ್ಯಾತ ಹೆಣ್ಮಗಳು ಜಿಲ್ಲಾ ಅಧ್ಯಕ್ಷ ಆಗಲಿ, ಮೊದಲನೇ ಬಾರಿಗೆ ಜಿಲ್ಲಾಧ್ಯಕ್ಷ ಮಾಡಿದ್ರು. ನೀವು ಮಾಡಿದವ್ರ ಬಗ್ಗೆ ಇಂಥ ಕೆಟ್ಟ ಯೋಚನೆ ಮಾಡಿದ್ರೆ ಮತ್ತೆ ದೇವ್ರು ನಿಮ್ಮ ಮುಂದೆ ನಿಮ್ದೇ ತಾಟ ನಿಮ್ಮ ಮುಂದೆ ನಿಮ್ಗೆ ತಂದು ಕೊಟ್ಟ. ಈಗ ಅನುಭವಿಸ್ರಿ. ಹೌದು, ನಾ ಮಾಡಿದ್ದಿಲ್ಲ ಅಂದ್ರೆ ನೀವು ಇಮಿಡಿಯೇಟ್ ಆಗಿ ಓಪನ್ ಆಗಿ ನೀವು ಕ್ಷಮೆ ಕೇಳಬೇಕಾಗಿತ್ತು. ಅದೇ ರೀತಿಯಾಗಿ ನಾನು ನಮ್ಮ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಮ್ಮ ಸಮಾಜದ ವತಿಯಿಂದ ಏನಾದರೂ ಆ ಹೆಣ್ಮಗಳು ಮಾಡಿದ್ರೆ ಅಂದರೆ ಅದು ದೊಡ್ಡ ತಪ್ಪು. ಇಡೀ ನಮ್ಮ ಸಮಾಜದ ವತಿಯಿಂದ ನಾನು ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬ್ರಿಗೆ ಮತ್ತು ಅವ್ರ ಮನೆತನದವರಿಗೆ ಮತ್ತು ಆ ಕುಟುಂಬಸ್ಥರಿಗೂ ನಾನು ಕ್ಷಮೆ ಕೇಳಲಿಕ್ಕೆ ಬಯಸ್ತೀನಿ.
ಯಾಕಂತಂದ್ರೆ ಇದರಿಂದ ಏನೂ ಆಗಲ್ಲ, ನೀವೇನು ಅಂಜಕ್ ಹೋಗ್ಬೇಡ್ರಿ. ಇಂಥ ಎಲ್ಲ ಮಾಟ ಮಂತ್ರಗಳು ಅಪನಂಬಿಕೆಗಳು ಏನೂ ನಡೆಯಲ್ಲ. ಇದು ಅಂತೂ ಶುದ್ಧ ಸುಳ್ಳು ಐತಿ, ಅವ್ರಿಗೂ ಗೊತ್ತೈತದು ಸಾಹೇಬ್ರಿಗೆ. ಆದರೂ ಸುಮ್ಮನೆ ಇವರು ಡೌಟ್ ಕ್ರಿಯೇಟ್ ಮಾಡಿ ಇದೆಲ್ಲ ಮಾಡಿದ್ದಾರೆ, ಕುತಂತ್ರ ಮಾಡಿದ್ದಾರೋ ಬಿಟ್ಟಿದ್ದಾರೋ, ಮಾಡಿದ್ರು ಅದು ತಪ್ಪೈತಿ. ಅದಕ್ಕೆ ನಾವು ಖಂಡಿಸ್ತಾ ನೀವು ಈ ಪತ್ರಿಕಾಗೋಷ್ಠಿಯನ್ನು ನಾನು ಇಂದು ಇಲ್ಲಿ ಕರೆದಿರು. ಆ ಆಡಿಯೋ ನೀವು ಕೇಳಿರ್ಬೇಕು. ಅದ್ರಲ್ಲಿ ಫಯಾಜ್ ಅಂತೇಳಿ ಏನೋ ತೋರಿಸ್ತಾ ಇದ್ದಾರೆ. ನಾವು ಅಷ್ಟು ಅದು ರಮೀಜಾನ್ ನದಾಫ್ ಅವ್ರೇ ಅದಕ್ಕೆ ಉತ್ತರ ಕೊಡ್ಬೇಕು. ನೀವು ಅವ್ರು ಸಿಕ್ಕಾಗ ಇದು ಕೇಳ್ರಿ, ಇದು ಹಿಂಗ್ಯಾಕೆ ಮಾಡಿದ್ರಿ, ನೀವು ಮಾಡೋದ್ರಿಂದ ನೀವು ಮಾಡಿರೋ ಏನಿಲ್ಲ, ಮಾಡಿದ್ರಂದ್ರ ಇದರಿಂದ ಯಾವ ಸಮಾಜದ ಕೆಲ್ಸಕ್ಕೆ ಹೆಸರು ಕೇಳಲಾಗತ್ತೈತಿ, ಅದಕ್ಕೆ ನೀವು ಕ್ಷಮೆ ಕೇಳಿದ್ರಿ ಏನು, ಮತ್ತು ಸಮಾಜ ಏನು ಉತ್ತರ ಕೊಡ್ಬೇಕು ನಾಳೆ? ಆಯ್ತ್ರಿ, ನೀವು ಮಾಡಿ ಹೋದ್ರಿ, ನಾವು ಹೋದೆ ಅಂದ್ರೆ ಅವ್ರು ನಂಬ್ತಾರೆ ನಮಗೆ ನಾಳೆ. ಈಗ ಸಮಾಜ ಆ ರೀತಿ ಆಗ್ತದೆ. ಏನು ಮಾಡೋದು ಸಾಕಷ್ಟು ಈಗ ನೀವೇ ಹೇಳಿದ್ರು ಶಾಸಕರು ಬಹಳ ಬಾಯಿ ಬಂದ್ ಮಾಡ್ಬೇಕಾಗುತ್ತೆ ಮಾಡ್ರಿ. ಮತ್ತೆ ಆಗ್ತದೆ, ಅದೇ ಆಗೋದೇ ಇಲ್ಲ. ಇದು ನಿಮ್ಗೆ ಅಷ್ಟು ಶಕ್ತಿ ಇದ್ರ MB ಪಾಟೀಲ್ ಸಾಹೇಬ್ರಿಗೆ ಮಾಟ ಮಂತ್ರ ಮಾಡಿ ಏನಾರ ನಾನು ಕಬ್ಜಾ ಮಾಡ್ತೀನಿ ಅಂತೀನಿ. ನೀವು ತಪ್ಪು ತಿಳುವಳಿಕೆ ಐತಿ ನಿಮಗ್ ಬುದ್ಧಿನೇ ಇಲ್ಲ ಅಂದಂಗ. ನೀವು ಇಂಥವ್ರು ರಾಜಕಾರಣದಾಗನು ಇರ್ಲಾಕ ಲಾಯಕ್ಕಿಲ್ಲ. ನೀವು ರಾಜಕಾರಣದಾಗ ಮುಂದೆ ಬರ್ಬೇಕಿದ್ರ ಜನನಾಯಕರಾಗಬೇಕು, ಜನಸೇವೆ ಮಾಡಬೇಕು, ಜನರಿಗೆ ಹಿತ ಕಾಪಾಡಬೇಕು, ಅವ್ರ ಬಗ್ಗೆ ಹೋರಾಟ ಮಾಡಬೇಕು, ಪಕ್ಷದ ತತ್ವ ಸಿದ್ಧಾಂತ ಮೇಲೆ ಬದ್ಧ ಇರಬೇಕು. ಅವಾಗ ಹೋಗಿ ಏನಾರ ನಿಮ್ಗೆ ಜನ ಒಪ್ಪದಾಗ ನೀವು ನಾಯಕರಾಗ್ತೀರಿ. ನೀವೆಲ್ಲರೂ ಮಾಟ ಮಂತ್ರ ಮಾಡ್ತೀನಿ ಅಂದ್ರೆ ಇದು ತಪ್ಪಲ್ಲ. ನಾನು ಅದೇ ಹೇಳಾಕತ್ತೀನಿ. ಫಸ್ಟ್ ಹೇಳಿದನ ಇದರ ಬಗ್ಗೆ ಸ್ವತಃ ರಮೀಜಾನ್ ನದಾಫ್ ಅವ್ರು. ಯಾಕಂದ್ರೆ ಇದು ಮುಸ್ಲಿಂ ಸಮಾಜದ ಮೇಲೆ ಬಂದಂತ ಒಂದು ಅಪಾದನೆ. ನೀವು ಮಾಡಿದ್ರು ಏನು, ಅವ್ರು ಮಾಡ್ಲಿಲ್ಲ, ಅವ್ರು ಮಾಡ್ಯಾರ ಅಂತ ಹೇಳಾಕತ್ತಿಲ್ಲ. ಮಾಡ್ಯಾರೋ ಬಿಟ್ಟಾರೋ ಮಾಡಿಲ್ಲ. ನೀವೇ ಸ್ವತಃ ಕಂಪ್ಲೇಂಟ್ ಕೊಡ್ರಿ, ಒಯ್ದು ಅದು ಅಡಿಯೋ ತನಿಖೆ ಆಗ್ಲಿ, ನೀವು ಸತ್ಯದಿಂದ ಹೊರಗೆ ಬರ್ಲಿ. ನಮ್ಗೆ ಆಸೆ ಇದೆ. ನೀವು ನಮ್ಮ ಹೆಣ್ಮಗಳು, ನಮಗೆ ಯಾಕೆ ಬ್ಯಾನ್ ಆಗಿದ್ದೇವೆ ಅಂತಂದ್ರೆ ಇವತ್ತ ನೀವು ಅಲ್ಪಸಂಖ್ಯಾತ ಮುಸ್ಲಿಂ ಹೆಣ್ಮಗಳಾಗಿದ್ರಿಂದ ಅದರಲ್ಲಿ ಒಂದು ಮೌಲಾನಾದ್ ಹೆಸರು ಬಂದೈತಿ. ಮಾತಾಡವ ಫಯಾಜ್ ಅನ್ನವ. ಮತ್ ಮುಸಲ್ಮಾನರು ಹಿಂಗೆ ಇರ್ತಾರ ಅಂತ ಹೇಳಿ ಬೇರೆ ಸಮಾಜಕ್ಕೆ ಕೆಟ್ಟ ಮೆಸೇಜ್ ಹೋಗ್ಬಾರ್ದಂತ ನಾ ಪತ್ರಿಕಾಗೋಷ್ಠಿ ಮಾಡೀನಿ. ಅದೇ ಆ ಅಡಿಯೋದ ಮೇಲೆ ಅಷ್ಟೇ ಹೇಳ್ತಾ ಇದ್ದೀನಿ. ನಾ ಏನ್ ಕೇಳಿ ಅದು ಹೇಳಾಕತ್ತೀನಿ. ಅದು ತನಿಖೆ ಮಾಡ್ಬೇಕಂದ್ರ, ಇಲ್ಲಂದ್ರ ನಾ ಅದು ಹೇಳಾಕತ್ತೀನಿ. ಹೌದ್ರಿ, ಸತ್ಯ ಹೊರಗೆ ಬರ್ತಿಲ್ಲ. ಅವ್ರು ಮಾಡಿದ್ರೆ ನೀವು ನಿಮ್ಮ ಮಾಜಿ ಜಿಲ್ಲಾಧ್ಯಕ್ಷರು ಅವ್ರ ಹೆಸರು ಬರ್ತದೆ, ಇನ್ನ ತರದ ಹೆಸರು ಅದಾವ ಮಾತಾಡೋದು ಚರ್ಚೆ ಮಾಡೋದು. ಆದ್ರೆ ನೀವೇನ ವ್ಯಕ್ತಿಗಾಗಿ ಇಲ್ಲ. ನಮ್ ಜಿಲ್ಲಾಧ್ಯಕ್ಷರು ಸ್ವತಃ ರಮೀಜಾನ್ ನದಾಫ್ ಅವರಿಗೆ ಮಾತಾಡ್ಯಾರ. ಅವರು ಮಾತಾಡಿದ ಮೇಲೆ ಇಲ್ಲ ಸರ್ ನಾ ಬೆಂಗಳೂರದಾಗತ್ತೀನಿ, ನಾ ರಾಜೀನಾಮಾ ಕೊಡ್ಲಿಕ್ಕತ್ತೀನಿ ಅಂತೇಳಿ ರಾಜೀನಾಮೆನೆ ಕೂತಾರ ಅವ್ರು ಅಲ್ಲಿಂದೇ. ಈಗ ಅಂದ್ರ ಈಗ ಮತ್ತ ಅವ್ರು ಈಗ ಸದ್ಯಕ್ಕೆ ಅವ್ರು ತಪ್ಪಿಸ್ರಿ. ಹಂಗ ಅವ್ರ ಸ್ಪಷ್ಟೀಕರಣ ಎಲ್ಲಿ ತನಕ ಕೊಡಂಗಿಲ್ಲ, ಅದರದ್ದು ಕ್ಲಿಯರಿಫಿಕೇಶನ್ ಮಾಡಂಗಿಲ್ಲ. ಅವ್ರು ಸ್ವತಃ ಮಾಡ್ಬೇಕದು. ಅವ್ರ ಮೇಲೆ ಬಂದೈತಿ ಅಪಾದದ್ದು, ಪಕ್ಷದ ಮೇಲೆ ಅಲ್ಲ. ನಾವು ಮಾಡಿದ್ವಿ ಇವತ್ತು ಪತ್ರಿಕಾಗೋಷ್ಠಿ. ಯಾಕಂದ್ರ ನಮ್ಮ ಅಲ್ಪಸಂಖ್ಯಾತರ ಹೆಸರು ಇದ್ರಲ್ಲಿ ಬಂದಿದ್ರಿಂದ ನಮ್ಮ ಸಮಾಜನು ಹಂಗೆ ಐತಿ ಅಂತೇಳಿ ತಪ್ಪು ಭಾವನೆ ಹೋಗ್ಬಾರ್ದು. ಅದು ನನ್ನ ದೃಷ್ಟಿ. ಅವ್ರು ದೊಡ್ಡ ಮನಸ್ಸಿನವ್ರು ಅದಾರಿ ಸರ್. ಅವ್ರು ಇಂಥವೆಲ್ಲ ಅಪನಂಬಿಕೆಗಳಿಗೆ ಇದು ಮಾಡಂಗಿಲ್ಲ. ಅವ್ರು ಇಂಥವ್ರು ಎಷ್ಟೋ ಜನ ದಿವಸ ಇದೇ ಮಾಡ್ತಿರ್ತಾರ. ಇವ್ ಸಣ್ಣ ಕೆಲಸದಲ್ಲಿ ಅವ್ರಿಗೆ ಟೈಮ್ ಇಲ್ಲ. ಅವ್ರು ಇಡೀ ರಾಜ್ಯ ನೋಡಬೇಕು. ರಾಜ್ಯದ ಮಂತ್ರಿ ಅದಾರ ಅವರು. ಇಂಥವೆಲ್ಲ ಯಾರು ಏನೋ ಮಾಡ್ತಾರ, ದಿವಸ ಇದೇ ಮಾಡ್ಕೊತ ಕೂತ್ರೆ ಬೇರೆ ಕೆಲಸ, ರಾಜ್ಯದ ಕೆಲಸ ಯಾರು ಮಾಡೋರು? ಹಂಗನು ಇರ್ಬೋದಲ್ಲ. ಅಂದ್ರ ನಾ ಏನ್ ಹೇಳಾಕತ್ತೀನಿ, ಅದಕ್ಕೆ ರಮೀಜಾನ್ ನದಾಫ್ ಅವ್ರಿಗೆ ಆಗ್ರಹ ಮಾಡಾಕತ್ತೀನ. ನಿಮ್ಗೆ ಯಾರೇ ರಾಜಕೀಯವಾಗಿ ಮುಂದೆ ಹೋಗ್ಲಾಕತ್ತಾರ ಅಂತೇಳಿ ಹಿಂದ್ರ ಜಗಳಾಗ ಯಾರ ಪ್ರಯತ್ನ ಮಾಡಿದ್ರಂದ್ರ ನೀವು ಸ್ವತಃನೇ ಕಂಪ್ಲೇಂಟ್ ಕೊಡ್ರಿ. ಕೊಟ್ಟು ನಿಮ್ದು ಅದು ಅಡಿಯೋ ಒಯ್ದು ಕೊಡ್ರಿ, ತನಿಖೆ ಆಗ್ಲಿ, FSL ವರದಿ ಬರ್ತೈತಿ. ನೀವು ಮಾತಾಡಿರೋ ಯಾರು ಮಾತಾಡಿರೋ ಅನ್ನೋದು ಗೊತ್ತಾಗ್ತೈತಲ್ಲ, ಸತ್ತಾಗ ತಾನೇ ಹೊರಗೆ ಬರ್ತದೆ. ನಿಮ್ಗೇನ್ ಅನ್ಸ್ಕೈತಿ ಅದ್ರಾಗ?
ನನ್ನ ಮೇಲೆ ನೀವು ಯಾರ ಮೇಲೆ ಮಾಡ್ಬೋದು, ನನ್ನ ಮೇಲೆ ನಾ ಮಾಡಿದ್ದಿಲ್ಲ ಅಂದ್ರೆ ನಾ ಯಾಕೆ ಕೇಳ್ತೀನಿ, ನಾ ಇಮಿಡಿಯೇಟ್ ಎಲ್ಲ ಕರಿತೀನಿ, ಕಂಪ್ಲೇಂಟ್ ಕೊಡ್ತೀನಿ. ನಾ ಅವ್ರ ಮೇಲೆ ಅಪವಾದ ಹೊರಸಂಗಿಲ್ಲ. ಇದು ಯಾರು ಮಾಡ್ಯಾರ, ಇದು ಎಲ್ಲಿಂದ ಬಂತು, ಯಾವ ಅಪ್ಲೋಡ್ ಮಾಡ್ದ, ಹ್ಯಾಂಗಾಯ್ತು, ಇದು ಎಲ್ಲ ತನಿಖೆ ಮಾಡಬೇಕು. ನೀವು ಮಾಡ್ಲಾರ್ದವ್ ಅಂಜಂಗಿಲ್ಲ ಸರ್. ಕಂಪ್ಲೇಂಟ್ ನಾವು ಕೊಡ್ಬೇಕಂದ್ರೆ ನಾವು ನೋಡ್ರಿ, ಅದು ವೈರಲ್ ಆಗಿದ್ದು ಆಡಿಯೋ ಐತಿ. ಇದು ತಿಳಿದ್ರಿ, ವೈರಲ್ ಆಗಿದ್ದು ಆಡಿಯೋ ಅಥೆಂಟಿಕ್ ಆಗಿ ನಮ್ ಕೈಯಾಗೆ ಬಂದು ನನ್ಗೆ ಬಂದಿತ್ತಂದ್ರೆ ನಾ ಕೊಡ್ಬೋದು, ಹೌದಿಲ್ಲ? ಎಲ್ಲ ಅದು ಸೋಮೋಟೋ ಅಂದ್ರೆ ಸೋಮೋಟೋ ಯಾವಾಗ ಆಗ್ತೈತಿ, ಸಾರ್ವಜನಿಕವಾಗಿ ಧಕ್ಕೆ ಆಗಿದ್ರು. ಅದಕ್ಕೆ ಉಸ್ತುವಾರಿ ಸಚಿವರ ಹೆಸರು ಬಂದದ ಅಂತೇಳಿನೇ ನಾ ಅದ್ರ ಸಲುವಾಗಿ ಬಂದಿದ್ದು. ಅವರು ಉಸ್ತುವಾರಿ ಸಚಿವರು ಬಹಳ ಗಟ್ಟಿ ಅದಾರ. ಇಂಥವೆಲ್ಲ ಜುಜುಬಿ ಇವು ಆಡಿಯೋ ವಿಡಿಯೋಕ ಏನಾರ ಮಾಟ ಮಂತ್ರಕ್ಕೆ ಏನೋ ಅಂಜುವಂತ ಮನೆತನ ಅಲ್ಲದು. ಅದು ಶ್ರೇಷ್ಠ ಮನೆತನ ಐತಿ, ರಾಜಕೀಯ ಮನೆತನ ಐತಿ. ಅದು ಅವ್ರಿಗೆ ದೈವ ಬಲ ಬಹಳ ಐತಿ. ನೀವೆಲ್ಲ ಇಂಥ ಮಾಡೋರು ಏನು ನಾಟಕನೂ ಇಲ್ಲ ಅವ್ರಿಗೆ. और ये जो काम है बड़े शर्मनाक काम है, जो भी किए हैं या कराया गया है। अल्लाह ताला भी है नहीं, इसे मानता नहीं। किसी को भी कर सकते हैं, नहीं, उनका भरम है, मतलब कर सकते हैं, है तो कर सकते हैं बोले तो। आप ही बताइए कि शासन जो आए थे मुसलमानों को गालियां दे रहे हैं, इतने सारे बातें बोल रहे हैं, तो उनको मुंह क्यों नहीं बंद करा रहे? वो तो बोलूं मैं, ये जादू टोना जो है नहीं जादू टोने का फिर वो शासन को क्यों बता सकते हैं वो करके? करना तो फिर नो तुम्हें एमपी पटेल साहब को कब्जा करने वास्ते ये ऐसा स्टेटमेंट तुम्हें बातें कर को ऑडियो क्या क्या तुम्हारे लपड़े कर को कर रही, क्या कौन तुम करने वाला ये है बना को ऐसा डाले भी रहेगा। तुम्हें अगर सच्चे हैं, ईमानदार हैं, तुम्हें नहीं करे तो तुम्हें खुद भी जाको कंप्लेंट दो, तुझी खत्म, तो ऑडियो लिख जाओ, दो जांच हो दे, ये होती। मैं आज प्रेस करने की मेरी जिम्मेदारी ये है, मुसलमानों का नाम आया है उसमें, मतलब रमीजा नदाब का आया, फयाज का आया, एक मौलाना का नाम है ऑडियो में। तो गैर कौम जो है पूरे देश में, पूरे अच्छे पूरे बड़े बड़े चैनल वाले पूरे ये करे उसे वायरल सोशल मीडिया शिवा जाको पूरा मेन स्ट्रीम में जाको बढ़ा गया हो, पूरे देश को ये मैसेज जाता है क्या अगर मुसलमान ऐसे हैं, क्या मुसलमान ऐसे बिल्कुल नहीं है, अल्लाह ऐसे इजाजत नहीं देता, ना कुरान में है ना हदीस में है, और इसे बख्शिश नहीं है। सबसे बड़ा सगीरा से सगीरा गुनाह है ये, कबीरा सगीरा नहीं कबीरा गुनाह है, बहुत बड़ा गुनाह है ये। इसे सूद खाने वाले को इसे जो मेन है नहीं, ये जादू टोना है उसको। क्या आपने बात करने की कोशिश की? नहीं, फोन नहीं उठाया उन्होंने, नहीं ऑडियो जैसा बनाया गया। हाँ, हमें देखो, इनको आज तक जब से पार्टी बनी, महिला जिला कांग्रेस कमेटी के अध्यक्ष बनाना मामूली काम नहीं है। वो डॉक्टर हमारे एमपी पटेल साहब बनाए थे, उनको मैडम का भी उसमें सपोर्ट रहेगा। वो लोग एक माइनॉरिटी औरत है, जिला अध्यक्ष मंत्री करीगर को बनाए, तो तुम्हें अगर करे रहे तो बहुत बड़ा गुनाह नहीं है। इसमें कौम का नाम भी हाल कर रहे हैं, नहीं कौम का नाम मैंने नहीं हाल करी मैं कहे तो तुम इमीडिएट आको ये दो, उसका क्लैरिफिकेशन दो, कंप्लेंट दो, हमें तुम्हारे साथ आते हैं, कहीं को नहीं दे रही भी तुम्हें। अब वो अल्लाह, मैं बोला ना, अल्लाह के ऊपर भी छोड़ेंगे, अल्लाह भी ऐसा को नहीं माफ करने वाला, कभी भी ऐसे काम को कभी अल्लाह माफ नहीं करता किसी भी। मैं रंदे दुनिया का बड़ा बादशाह रंदे उन्हें, ये जादू टोने का काम को कभी माफ नहीं करता। और इन्हों समझे कहाँ भी ऐसा जादू टोना कर को मिनिस्टर साहब को, उनके घर वाले को मैं कब्जा ले तुम कर बोले, तो वो कभी नामुमकिन काम है, इसे भी कौन कब्जा कर सकता नहीं। तुम्हें अगर लीडर बनना है, कौम की खिदमत करना है, जनता की खिदमत करना है, तो जनता के बीच जाओ, जनता का काम करो, जनता के साथ रहो, उनके मुसीबत में काम आओ, उनके वास्ते तुम बड़ी से बड़ी जंग करो, जब जाको तुम्हें लीडर बनते हैं। अल्लाह ताला तुमना भी नवाजता है, हक पर रहो, हक से तुमना मिलता है। बहुत बहुत शुक्रिया। और एक बार लास्ट में
ಸಮಸ್ತ ಜನತೆಗೆ ಈದ್ ಮಿಲಾದ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತೇನೆ. ಈದ್ ಮಿಲಾದ್ ಹಬ್ಬ ದಿನಾಂಕ 25ರಂದು ನಮ್ಮ ಪ್ರವಾದಿ ಮೊಹಮ್ಮದ್ ರವರ ಜಯಂತಿ ಪ್ರಯುಕ್ತ ವಿಜಯಪುರ ನಗರದಲ್ಲಿ ಶಾಂತಿಯುತವಾದಂಥ ಮೆರವಣಿಗೆಗಳು ನಡೀತಾ ಇದ್ದಾವೆ. ಅದರಲ್ಲಿ ಎಲ್ಲರೂ ಭಾಗವಹಿಸಿ, ಎಲ್ಲ ಸಮಾಜ, ಎಲ್ಲ ಬಂಧುಗಳು, ಇಡೀ ನಮ್ಮ ವಿಜಯಪುರ ನಗರದ ಸಮಸ್ತ ಜನತೆ ಅದರಲ್ಲಿ ಭಾಗವಹಿಸಿ ಈದ್ ಮಿಲಾದ್ ಹಬ್ಬವನ್ನು ಸಂಭ್ರಮವಾಗಿ ಆಚರಿಸೋಣ ಅಂತ ಹೇಳಿ ತಮಗೆಲ್ಲರಿಗೂ ಮಗದೊಮ್ಮೆ ಶುಭಾಶಯಗಳನ್ನು ಹೇಳುತ್ತೇನೆ. जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए. हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे. हमारे कदम सच के साथ.